ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜು, ಸೋಷಾಲಜಿ ಲೆಕ್ಚರರ್, AES ನ್ಯಾಷನಲ್ ಡಿಗ್ರಿ ಕಾಲೇಜ್ ಗೌರಿಬಿದನೂರು. ಈಗ ನಾನು ಫೈನಲ್ ಇಯರ್ BA ಸಿಕ್ಸ್ತ್ ಸೆಮ್ ವಿದ್ಯಾರ್ಥಿಗಳಿಗೆ ಪೇಪರ್ 7 ಪತ್ರಿಕೆ 7 ಪೇಪರ್ 7 ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಆಫ್ ಸೋಷಲ್ ರಿಸರ್ಚ್ ಎಂಬ ವಿಷಯದಲ್ಲಿ 5ನೇ ಅಧ್ಯಾಯ ರಿಪೋರ್ಟ್ ರೈಟಿಂಗ್ ಇದರ ಬಗ್ಗೆ ನಾನು ಈಗ ಬೋಧನೆ ಮಾಡ್ತಾಯಿದ್ದೀನಿ. ವರದಿ ಬರೆಯುವಿಕೆ. ಸಂಶೋಧನೆಯ ಅಂತಿಮ ಘಟ್ಟವೇ ವರದಿ ಬರೆಯುವಿಕೆ ಅಥವಾ ತಯಾರಿಕೆ. ಇದು ಸಂಶೋಧನೆಯಲ್ಲಿ ಅತಿ ಮಹತ್ವದ ಹಂತವಾಗಿರುತ್ತದೆ. ಈ ಹಂತದಲ್ಲಿ ಏನಾದರೂ ತಪ್ಪು ತಡೆಗಳಾದರೆ ಸಂಶೋಧನೆಗಾಗಿ ಪಟ್ಟ ಪರಿಶ್ರಮವೆಲ್ಲವೂ ನಿರರ್ಥಕವಾಗುತ್ತದೆ. ವರದಿ ಬರೆಯುವಿಕೆಯು ಹಂತವನ್ನು ಸಂಶೋಧಕ ತಾನು ಕಟ್ಟಿದ ಗುಡಿಗೆ ಕಳಶವಿಡುವ ಕಾರ್ಯ ಎನ್ನಬಹುದು. ಸಂಶೋಧಕ ಸುವ್ಯವಸ್ಥಿತವಾಗಿ ವರದಿ ತಯಾರು ಮಾಡಿದರೆ ಅಲ್ಲಿಗೆ ಆತನು ಜ್ಞಾನ ಪ್ರಪಂಚಕ್ಕೆ ನೀಡಿದ ಮಹತ್ವದ ಕೊಡುಗೆ ಎನ್ನಬಹುದು. ಹಾಗಾದರೆ ವರದಿ ಬರೆಯುವಿಕೆ ಎಂದರೇನು? ಅದು 5 ಮಾರ್ಕ್ಸ್ ಕೇಳ್ತಾರೆ. ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟು. ವಾಟ್ ಈಸ್ ರಿಪೋರ್ಟ್ ರೈಟಿಂಗ್? ಸಂಶೋಧಕನ ಸಂಶೋಧನೆಯ ಮುಖ್ಯ ಮತ್ತು ಅಂತಿಮ ಉದ್ದೇಶವೇನೆಂದರೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವುದು. ಆತನು ಕಲೆ ಹಾಕಿದ ಅಂಕಿಅಂಶಗಳನ್ನು ಹಾಗೂ ಸಮಸ್ಯೆಗೆ ಕಂಡುಹಿಡಿದ ಪರಿಹಾರೋಪಾಯಗಳನ್ನು ಅಥವಾ ಫಲಿತಾಂಶವನ್ನು ವ್ಯವಸ್ಥಿತ ರೀತಿಯಲ್ಲಿ ಸರ್ವರಿಗೂ ತಿಳಿಯುವಂತೆ ವಿವರಣಾತ್ಮಕವಾಗಿ ತಿಳಿಸುವುದೇ ವರದಿಯಾಗಿದೆ. ಇದರಲ್ಲಿ ವರದಿಯ ಸೂಕ್ಷ್ಮ ಪರಿಚಯ, ಸಮಸ್ಯೆಯ ಬಗ್ಗೆ ಸವಿಸ್ತಾರವಾದ ವಿವರಣೆ, ಅಧ್ಯಯನದ ಗುರಿ, ಸಂಶೋಧನೆಯ ಅಥವಾ ಸಮಸ್ಯೆಯ ವಿಷಯ, ಸಂಶೋಧನಾ ಕ್ಷೇತ್ರ, ಅದರ ವ್ಯಾಪ್ತಿ, ವಿಧಾನ, ಅದರ ಅವಧಿ, ಮಾದರಿಯ ಆಯ್ಕೆ, ತಗಲುವ ವೆಚ್ಚ ಮತ್ತು ಸಂಶೋಧನೆಯು ಯಾವ ಸಂಸ್ಥೆಯ ಪರವಾಗಿ ನಡೆಯುತ್ತದೆ ಎಂಬೆಲ್ಲ ಅಂಶಗಳ ಬಗ್ಗೆ ಉಲ್ಲೇಖಿಸಲಾಗಿರುತ್ತದೆ. ಹಾಗಾದರೆ ವರದಿ ಎಂದರೇನು ಅಂತಂದರೆ ಆರಂಭದಿಂದ ಅಂತ್ಯದವರೆವಿಗೂ ನಡೆದಿರತಕ್ಕಂತಹ ಸಂಶೋಧನಾ ಕ್ರಿಯೆಗಳನ್ನೆಲ್ಲ ಒಂದು ಲಿಖಿತ ಹಾಗೂ ನಿಶ್ಚಿತ ರೂಪದಲ್ಲಿ ಫಲಿತಾಂಶವನ್ನು ಪ್ರಕಟಗೊಳಿಸುವುದನ್ನು ವರದಿ ಎನ್ನುತ್ತೇವೆ. ಇನ್ನೊಂದು ಅರ್ಥದಲ್ಲಿ ಸಂಶೋಧಕ ಮಾಡಿದ ಅಧ್ಯಯನದ ಎಲ್ಲ ವಿವರಣೆಯನ್ನು ಮೌಲ್ಯಮಾಪನ ಮಾಡಿ ಮುಂದಿನ ಪೀಳಿಗೆಗೆ ತಮ್ಮ ತೀರ್ಮಾನ ತಿಳಿಸುವಿಕೆಯೇ ವರದಿ ತಯಾರಿಕೆಯಾಗಿದೆ. ಅಂದರೆ ಸಂಶೋಧಕ ಪರಿಶ್ರಮದ ಸತ್ಯಾಂಶಗಳು ಕೊನೆಯ ಹಂತದ ವಿವರಣೆಯೇ ವರದಿ ತಯಾರಿಕೆ ಎನ್ನಬಹುದು. ಸಂಶೋಧಕನು ತಾನು ಮಾಡಿದ ಸಂಶೋಧನಾ ಕಾರ್ಯದ ಕುರಿತು, ಅದರ ಫಲಿತಾಂಶಗಳ ಕುರಿತು ಮಾತ್ರವಲ್ಲದೆ ಅದರ ಸಮಸ್ತ ವಿಚಾರಗಳನ್ನು, ಅಂದರೆ ಸಂಶೋಧನೆಯ ಉದ್ದೇಶ, ಸಂಶೋಧನೆಯ ವಿಷಯ ಅಥವಾ ಸಮಸ್ಯೆ, ಅನುಸರಿಸಿದ ವಿಧಾನಗಳು, ತಂತ್ರಗಳು, ಎದುರಿಸಿದ ಸಮಸ್ಯೆಗಳು, ಫಲಿತಾಂಶಗಳು ಇತ್ಯಾದಿ ಇವೆಲ್ಲವೂ ಲಿಖಿತ ರೂಪದಲ್ಲಿ ಸಿದ್ಧಗೊಳಿಸುವ ಪ್ರಯತ್ನವನ್ನು ವರದಿ ತಯಾರಿಕೆ ಎಂದು ಕರೆಯುತ್ತೇವೆ. ನಾವು ಇಷ್ಟೊತ್ತು ವರದಿ ಎಂದರೇನು, ವರದಿ ಬರೆಯುವಿಕೆ ಎಂದರೇನು ಅಂತ ತಿಳ್ಕೊಂಡ್ವಿ. ಈಗ ವರದಿ ಬರೆಯುವಿಕೆಯಿಂದ ನಮಗೇನು ಉಪಯುಕ್ತತೆ ಇದೆ? ಯುಟಿಲಿಟಿ ಆಫ್ ರಿಸರ್ಚ್ ರಿಪೋರ್ಟ್. ಸಂಶೋಧನಾ ವರದಿಯ ಉಪಯುಕ್ತತೆ. ಸಂಶೋಧಕನು ತನ್ನ ವರದಿಯಲ್ಲಿ ಸಂಶೋಧನೆಯ ಮಹತ್ವ ಮತ್ತು ಗುರಿಯನ್ನು ಶಿರೋನಾಮೆಯಲ್ಲಿ ಟೈಟಲಲ್ಲಿ ತಿಳಿಸುತ್ತಾನೆ. ಆತನು ಕಂಡುಕೊಂಡ ಸತ್ಯವನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡಲು ವರದಿ ತಯಾರಿಸುತ್ತಾನೆ. ವರದಿ ತಯಾರಿಕೆಯ ಮಹತ್ವವು ಈ ಮುಂದಿನಂತೆ ನೋಡೋಣ. ಮೊದಲನೇ ಉಪಯುಕ್ತತೆ, ವರದಿಯು ಸಂಶೋಧನಾ ಕಾರ್ಯದ ಬಗ್ಗೆ ಮಾಹಿತಿ ನೀಡುವ ಸಾಧನವಾಗಿದೆ. ರಿಪೋರ್ಟ್ ಈಸ್ ಆನ್ ಇನ್ಸ್ಟ್ರುಮೆಂಟ್ ಆಫ್ ರಿಸರ್ಚ್ ವರ್ಕ್. ಅಂದರೆ ಜಗತ್ತಿಗೆ ಮಾಹಿತಿ ನೀಡಿಕೆ, ಗಿವಿಂಗ್ ಇನ್ಫಾರ್ಮೇಷನ್ ಟು ದ ವರ್ಲ್ಡ್. ಸಂಶೋಧಕನು ತಾನು ಮಾಡಿದ ಸಂಶೋಧನೆಯ ವಿಷಯದ ಬಗ್ಗೆ, ನಡೆಸಿದ ರೀತಿ, ಅದರ ಫಲಿತಾಂಶ ಹಾಗೂ ಅದರ ವೈಶಿಷ್ಟ್ಯತೆಯ ಬಗ್ಗೆ ಇಡೀ ಜಗತ್ತಿಗೆ ಮಾಹಿತಿ ನೀಡುತ್ತಾನೆ.
ಸಂಶೋಧನಾ ಪ್ರಕ್ರಿಯೆಯ ಬಗ್ಗೆ ನಾವು ವಿವರಣೆ ನೋಡೋದಾದರೆ, ಸಂಶೋಧನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದವರ ವಿವಿಧ ರೀತಿಯಲ್ಲಿ ನೆರವಾದವರ ಬಗ್ಗೆ, ಅದರ ಖರ್ಚು ವೆಚ್ಚ ಭರಿಸಿದವರ ಬಗ್ಗೆ, ಅದಕ್ಕೆ ವಿವಿಧ ರೀತಿಯಲ್ಲಿ ನೆರವಾದವರ ಬಗ್ಗೆ ಹಾಗೂ ಸಂಶೋಧನೆಯ ಫಲಿತಾಂಶಗಳ ಬಗ್ಗೆ ವಿವರಣೆ ಇರುತ್ತದೆ. ಎರಡನೇ ಉಪಯುಕ್ತತೆ, ಸಂಶೋಧನಾ ಕಾರ್ಯದ ಉದ್ದೇಶದ ಸಫಲತೆ, ಫುಲ್ಫಿಲ್ಲಿಂಗ್ ರಿಸರ್ಚ್ ಪರ್ಪಸ್. ಅಂದರೆ ಸಂಶೋಧನೆಯ ಫಲಿತಾಂಶಗಳು ಜ್ಞಾನವರ್ಧನೆಗೆ ಕಾರಣವಾಗುತ್ತವೆ. ಹೊಸ ವಿಚಾರಗಳ ಆವಿಷ್ಕಾರ, ಹಳೆಯ ವಿಚಾರಗಳ ಪುನರ್ವಿಮರ್ಶೆ, ಅಸ್ತಿತ್ವದಲ್ಲಿರುವ ತತ್ವ ಸಿದ್ಧಾಂತಗಳನ್ನು ಹೊರಹಚ್ಚಿ ನೋಡುವ ಪ್ರಯತ್ನ ಸಂಶೋಧನೆಯಲ್ಲಿ ಕಂಡುಬರುತ್ತದೆ. ಇದರಿಂದ ಜ್ಞಾನ ಸಂಪತ್ತು ಶ್ರೀಮಂತಗೊಳ್ಳುವುದಿದೆ. ಸಂಶೋಧಕನ ಕಾರ್ಯ ಸಫಲತೆ ಹೇಗಾಗುತ್ತೆ ಅಂದರೆ, ಯಾವುದೋ ಮೂಲೆಯಲ್ಲಿ ಯಾರೋ ಒಬ್ಬ ಸಂಶೋಧಕ ಮಾಡಿದ ಸಾಹಸಮಯ ಸಂಶೋಧನೆಯ ಇಡೀ ಜಗತ್ತಿಗೆ ದೊರೆಯುವುದು ಸಂಶೋಧನಾ ವರದಿಯ ಮೂಲಕವೇ. ಆತನ ಸಂಶೋಧನಾ ಕಾರ್ಯದ ಉದ್ದೇಶ ಫಲಕಾರಿಯಾಗುವುದು ವರದಿಯಿಂದಲೇ. ಉಪಯುಕ್ತತೆ 3, ವಿವಿಧ ಉದ್ದೇಶಗಳಿಗಾಗಿ ಸಂಶೋಧನಾ ವರದಿ, ರಿಸರ್ಚ್ ರಿಪೋರ್ಟ್ ಫ್ರಮ್ ಡಿಫರೆಂಟ್ ಪರ್ಪಸ್. ರಿಸರ್ಚ್ ರಿಪೋರ್ಟ್ ಫಾರ್ ಡಿಫರೆಂಟ್ ಪರ್ಪಸ್. ಸಂಶೋಧನಾ ವರದಿಯು ಕೇವಲ ಜ್ಞಾನ ಸಂವರ್ಧನೆಗಾಗಿ ಮಾತ್ರವಲ್ಲ, ಅದನ್ನು ವಿವಿಧ ಕ್ಷೇತ್ರಗಳ ಇಲಾಖೆಗಳ ಜನರು ಬಳಸುತ್ತಾರೆ. ವಿಷಯ ಸಂಗ್ರಹಣೆಗಾಗಿ, ವಿಶ್ವವಿದ್ಯಾಲಯಗಳು ನೀಡುವ PhD ಪದವಿಗಳಿಗಾಗಿ, ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಯ ಪರವಾಗಿ ಸಂಶೋಧನೆಗಾಗಿ, ಕೈಗಾರಿಕಾ ಹಾಗೂ ವಾಣಿಜ್ಯ ಸಂಸ್ಥೆಗಳ ವ್ಯಾಪಾರಿ ಉದ್ದೇಶದ ದೃಷ್ಟಿಯಿಂದಲೂ ಜನರು ಸಂಶೋಧನಾ ವರದಿಗಾಗಿ ಕಾಯುತ್ತಾರೆ. 4ನೇ ಉಪಯುಕ್ತತೆ, ಮುಂದಿನ ತಲೆಮಾರಿಗೆ ಉಪಯುಕ್ತತೆ, ರಿಪೋರ್ಟ್ ಫಾರ್ ಫ್ಯೂಚರ್ ಜನರೇಷನ್. ಸಂಶೋಧನಾ ವರದಿಯು ಮುಂದಿನ ತಲೆಮಾರುಗಳಿಗೆ ಒಂದು ಶಾಶ್ವತವಾದ ಜ್ಞಾನ ನಿಧಿ ಎನ್ನಬಹುದು. ಈ ನಿಧಿಯಿಂದ ಪ್ರತಿಯೊಬ್ಬ ಮುಂದಿನ ಸಂಶೋಧಕನು ತನ್ನ ಸಂಶೋಧನೆಯನ್ನು ನಡೆಸಲು ಸಾಧ್ಯವಾಗುತ್ತದೆ. ಇಂತಹ ವರದಿಯು ದಾರಿದೀಪವಿದ್ದಂತೆ. ಇದು ಬೇರೆ ಬೇರೆ ವಿಷಯಗಳ ಉಗಮಕ್ಕೆ ಕಾರಣವಾಗಬಹುದು. ಉಪಯುಕ್ತತೆ 5, ಹೊಸ ವೈಚಾರಿಕ ಸಿದ್ಧಾಂತಗಳ ಬೆಳವಣಿಗೆ, ಎಮರ್ಜೆನ್ಸಿ ಆಫ್ ನ್ಯೂ ರ್ಯಾಷನಲ್ ಥಿಯರೀಸ್. ಸಂಶೋಧನಾ ವರದಿಯು ಸತ್ಯಾಸತ್ಯತೆಯನ್ನು ಪರೀಕ್ಷಿಸಲು ಅವಕಾಶ ಮಾಡಿಕೊಡುತ್ತದೆ. ಇದರಿಂದ ಹೊಸ ವೈಚಾರಿಕ ಸಿದ್ಧಾಂತಗಳು ಬೆಳಕಿಗೆ ಬರುತ್ತವೆ. ಅಲ್ಲದೆ ನೂತನ ಬರವಣಿಗೆಯ ಶೈಲಿಯು ಹೊರಬರುವುದುಂಟು. ಸೊ ಇಷ್ಟೊತ್ತು ನಾವು ವರದಿಯ ಉಪಯುಕ್ತತೆ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದರೆ ವರದಿಯ ಲಕ್ಷಣಗಳು ಅಥವಾ ಸ್ವರೂಪ ಹೇಗಿರುತ್ತೆ ಕೇಳ್ತಾರೆ. ವರದಿ ಬರೆಯುವಿಕೆ ಎಂದರೇನು, ಅದರ ಉಪಯುಕ್ತತೆಯನ್ನು ತಿಳಿಸಿ, ಅಥವಾ ವರದಿ ಬರೆಯುವಿಕೆ ಎಂದರೇನು, ಅದರ ಲಕ್ಷಣಗಳು ಅಥವಾ ಸ್ವರೂಪವನ್ನು ತಿಳಿಸಿ ಅಂತ ಕೇಳಬಹುದು. ಅದಕ್ಕೆ ಉತ್ತರ, ಸಂಶೋಧನಾ ವರದಿ ಪ್ರಮುಖ ಲಕ್ಷಣಗಳು ಅಥವಾ ಸ್ವರೂಪ. ಮೊದಲನೇ ಪಾಯಿಂಟು, ಸಂಶೋಧನಾ ವರದಿಯು ಅಂತಿಮ ರೂಪರೇಷೆ ಎಲ್ಲಿ ಪ್ರಮುಖ ಲಕ್ಷಣಗಳು ಈ ಮುಂದಿನಂತೆ ನೋಡೋಣ. 1, ಪ್ರಸ್ತಾವನೆ, ಇಂಟ್ರೊಡಕ್ಷನ್. ವರದಿಯ ಪ್ರಾರಂಭದಲ್ಲಿ ವರದಿಯನ್ನು ಕುರಿತು ಪರಿಚಯದ ವಾಕ್ಯಗಳನ್ನು ಬರೆಯಬೇಕು. ಈ ಪರಿಚಯವು ಒತ್ತಿ ಹೇಳುವ ಅಂಶಗಳು ಹೀಗಿವೆ. 1ನೇದು, ಅದರಲ್ಲಿ ಸಬ್ ಪಾಯಿಂಟ್, ಸಮೀಕ್ಷೆಯ ಮಹತ್ವ, ಇಂಪಾರ್ಟೆನ್ಸ್ ಆಫ್ ದಿ ಸರ್ವೆ. ಈ ಪರಿಚಯವು ಸಮೀಕ್ಷೆಯ ಮಹತ್ವವನ್ನು ಕುರಿತು ಹೇಳಬೇಕು. ಸಬ್ ಪಾಯಿಂಟ್ 2, ಸಂಸ್ಥೆಗಳ ಪರಿಚಯ, ಇಂಟ್ರೊಡಕ್ಟಿಂಗ್ ಎನಿ ಆರ್ಗನೈಜೇಷನ್. ಸಮೀಕ್ಷೆಯನ್ನು ಯಾವುದಾದರೂ ಸರ್ಕಾರಿ, ಅರೆ ಸರ್ಕಾರಿ ಅಥವಾ ಖಾಸಗಿ ಸಂಸ್ಥೆಗಳು ಕೈಗೊಂಡಿದ್ದಲ್ಲಿ ಅವುಗಳ ಪರಿಚಯವನ್ನು ಇಲ್ಲಿ ಮಾಡಿಕೊಡಬೇಕು. ಸಬ್ ಪಾಯಿಂಟ್ 3, ಪ್ರಸ್ತಾವನೆಯಲ್ಲಿ 3ನೇದು, ವ್ಯಕ್ತಿಗಳ ಸೂಕ್ಷ್ಮ ಪರಿಚಯ, ಲೈಟ್ ಇಂಟ್ರೊಡಕ್ಷನ್ಸ್ ಆಫ್ ಎ ಪರ್ಸನ್. ಸಂಸ್ಥೆಯಲ್ಲಿರುವ ಮತ್ತು ಸಮೀಕ್ಷೆಗೆ ಸಂಬಂಧಿಸಿದ ವ್ಯಕ್ತಿಗಳ ಸೂಕ್ಷ್ಮ ಪರಿಚಯವನ್ನು ಇಲ್ಲಿ ಮಾಡಿಕೊಡಬೇಕಾಗುತ್ತದೆ. ಸಬ್ ಪಾಯಿಂಟ್ ಇಂಟ್ರೊಡಕ್ಷನಲ್ಲಿ 4, ಕೃತಜ್ಞತೆ ವ್ಯಕ್ತಪಡಿಸುವಿಕೆ, ಎಕ್ಸ್ಪೀರಿಯನ್ಸ್ ಗ್ರ್ಯಾಟ್ಯುಟಿ. ಸಮೀಕ್ಷೆ ಅಥವಾ ಸಂಶೋಧನೆಯನ್ನು ಪೂರ್ಣಗೊಳಿಸಲು ನೆರವಾದ ವ್ಯಕ್ತಿಗಳೆಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸಬೇಕು.
ಇದು ಮೊದಲನೇ ಪಾಯಿಂಟು, ಸ್ವರೂಪದಲ್ಲಿ ಮೊದಲನೇ ಲಕ್ಷಣ. ಈಗ ಎರಡನೇದು ಸಮಸ್ಯೆ ಬಗ್ಗೆ ವಿವರಣೆ, ಎಕ್ಸ್ಪ್ಲನೇಷನ್ಸ್ ಅಬೌಟ್ ದ ಪ್ರಾಬ್ಲಮ್. ಅದರಲ್ಲಿ ಸಮಸ್ಯೆ ಬಗ್ಗೆ ವಿವರಣೆ. ವರದಿಯು ಈ ಭಾಗವು ಸಮಸ್ಯೆಯನ್ನು ವಿವರಿಸಬೇಕು, ಸಮಸ್ಯೆ ಮಹತ್ವವನ್ನು ಹೇಳಬೇಕು. ಇಲ್ಲಿ ಸಮಸ್ಯೆಯ ಮಹತ್ವವನ್ನು ಚರ್ಚಿಸಬೇಕು. ಸಂಶೋಧನೆಗೆ ನಿರ್ದಿಷ್ಟ ಸಮಸ್ಯೆಯನ್ನು ಏಕೆ ಆರಿಸಿಕೊಳ್ಳಲಾಯಿತು ಎಂಬುದನ್ನು ವಿವರಿಸಬೇಕು. ಅದೇ ರೀತಿ ಅದೇ ಸಮಸ್ಯೆಯ ಮೇಲೆ ಈಗಾಗಲೇ ಯಾವುದಾದರೂ ಸಮೀಕ್ಷೆಯಾಗಲಿ ಅಥವಾ ಸಂಶೋಧನೆಯಾಗಲಿ ನಡೆದಿದ್ದಲ್ಲಿ ಪ್ರಸಕ್ತ ಸಮೀಕ್ಷೆಯು ಅವುಗಳಿಗಿಂತ ಹೇಗೆ ಭಿನ್ನವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸಬೇಕು. ಮತ್ತು ಸಮಸ್ಯೆಯ ವಿವಿಧ ದೃಷ್ಟಿಕೋನಗಳನ್ನು ಇಲ್ಲಿ ವಿವರಿಸಬೇಕು. ಸೊ ಈ ರೀತಿ ಸಮಸ್ಯೆ ಬಗ್ಗೆ ವಿವರಣೆ ನೀಡಬೇಕು. ಎಲ್ಲ ಅಂಶಗಳು: ಸಮಸ್ಯೆ ಬಗ್ಗೆ ವಿವರಣೆ, ಸಮಸ್ಯೆಯ ಮಹತ್ವ, ಸಮಸ್ಯೆ ಆಯ್ಕೆಗೆ ಕಾರಣ, ಸಮಸ್ಯೆಯ ಸಮೀಕ್ಷೆಯ ವಿಶೇಷತೆ, ಸಮಸ್ಯೆಯ ದೃಷ್ಟಿಕೋನ. ಮೂರನೇ ಲಕ್ಷಣ ಅಥವಾ ಸ್ವರೂಪ ಅಧ್ಯಯನದ ಗುರಿ ಸ್ಪಷ್ಟನೆ, ಪರ್ಪಸ್ ಆಫ್ ದಿ ಸ್ಟಡಿ. ಪ್ರತಿಯೊಂದು ಸಂಶೋಧನೆ ಅಥವಾ ಸಮೀಕ್ಷೆಯು ತನ್ನದೇ ಆದ ಗುರಿಯನ್ನು ಅಥವಾ ಉದ್ದೇಶವನ್ನು ಹೊಂದಿರುತ್ತದೆ. ಸಮಸ್ಯೆಯ ವಿವರಣೆಯ ನಂತರ ಆ ಗುರಿಯು ಸ್ಪಷ್ಟಗೊಳಿಸಬೇಕು. ಸಂಶೋಧನೆಯ ಅನ್ವಯಿತ ಭಾಗದ ವಿವರಣೆಯನ್ನು ಇಲ್ಲಿ ನೀಡಬೇಕು. ಫೋರ್ತ್ ಪಾಯಿಂಟ್, ಲಕ್ಷಣಗಳಲ್ಲಿ ಕ್ಯಾರೆಕ್ಟರ್ಸಲ್ಲಿ ನಾಲ್ಕನೇದು ಸಂಶೋಧನೆ ಅಥವಾ ಸಮೀಕ್ಷೆಯ ವಿಷಯ, ಟಾಪಿಕ್. ವರದಿಯಲ್ಲಿ ಸಂಶೋಧನೆ ಅಥವಾ ಸಮೀಕ್ಷೆಯ ವಿಷಯವನ್ನು ಸ್ಪಷ್ಟಪಡಿಸಬೇಕು. ಅಧ್ಯಯನದ ಕ್ಷೇತ್ರದ ವಿವರಗಳನ್ನು ತಿಳಿಸಬೇಕು. ನಿರ್ದಿಷ್ಟ ವಿಷಯ ಆಯ್ಕೆಗೆ ಸಾಕಷ್ಟು ವಿವರಣೆ ನೀಡಬೇಕು. ಫಿಫ್ತ್ ಪಾಯಿಂಟ್, ಅಧ್ಯಯನದ ಕ್ಷೇತ್ರ, ಸ್ಕೋಪ್ ಆಫ್ ದಿ ಸ್ಟಡಿ. ಸಮಸ್ಯೆಯನ್ನು ಅಧ್ಯಯನ ಮಾಡುತ್ತಿದ್ದಂತೆ ಅದರ ಕ್ಷೇತ್ರ ವ್ಯಾಪ್ತಿಯನ್ನು ನಾವಿಲ್ಲಿ ಸ್ಪಷ್ಟಪಡಿಸಬೇಕು. ಇದರಿಂದ ಸಂಶೋಧನೆಯ ವೆಚ್ಚವನ್ನು ಮಿತಗೊಳಿಸಬಹುದು ಮತ್ತು ಖಚಿತ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅಲ್ಲದೆ ಸಂಶೋಧಕನು ಅನೇಕ ಟೀಕೆ ಟಿಪ್ಪಣಿಗಳಿಂದ ಪಾರಾಗುತ್ತಾನೆ. ಆರನೇ ಪಾಯಿಂಟ್, ಸಿಕ್ಸ್ತ್ ಪಾಯಿಂಟ್, ಅಧ್ಯಯನದ ವಿಧಾನ, ಮೆಥಡ್ಸ್ ಆಫ್ ದಿ ಸ್ಟಡಿ. ಪ್ರತಿಯೊಂದು ಸಂಶೋಧನೆ ಅಥವಾ ಸಮೀಕ್ಷೆಯು ತನ್ನದೇ ಆದ ಅಧ್ಯಯನದ ವಿಧಾನವನ್ನು ಹೊಂದಿರುತ್ತದೆ. ಅದರ ಯಶಸ್ಸು ಅಧ್ಯಯನದ ವಿಧಾನವನ್ನು ಅವಲಂಬಿಸಿರುತ್ತದೆ. ವರದಿಯ ಸಂಶೋಧನೆಯು ಅನುಸರಿಸಿದ ವಿಧಾನವನ್ನು ಸ್ಪಷ್ಟಗೊಳಿಸಬೇಕು. ಬೇರೆ ವಿಧಾನಗಳಿಗಿಂತ ಸಂಶೋಧನೆಯಲ್ಲಿ ಅನುಸರಿಸುತ್ತಿರುವ ಈ ವಿಧಾನವು ಹೇಗೆ ಉತ್ತಮವಾದುದು ಎಂದು ವರದಿಯಲ್ಲಿ ತಿಳಿಸಬೇಕು. ಅನುಸೂಚಿ ಅಂದರೆ ಶೆಡ್ಯೂಲ್ಡ್ ಮತ್ತು ಪ್ರಶ್ನಾವಳಿ ಕ್ವಶನರಿಗಳನ್ನು ವಿಧಾನವಾಗಿ ಆರಿಸಿಕೊಂಡಿದ್ದಲ್ಲಿ ಅವುಗಳ ಪ್ರತಿಯನ್ನು ವರದಿಯಲ್ಲಿ ಸೇರಿಸಬೇಕು. ಸೆವೆಂತ್ ಪಾಯಿಂಟ್, ಸಮೀಕ್ಷಾವಧಿ, ಪೀರಿಯಡ್ ಆಫ್ ಸರ್ವೆ. ಸಮೀಕ್ಷಾವಧಿಯು ಎಷ್ಟು ವರ್ಷ ಅಥವಾ ತಿಂಗಳು ನಡೆದವು ಎಂಬುದನ್ನು ವರದಿಯಲ್ಲಿ ತಿಳಿಸಬೇಕು. ಸಮೀಕ್ಷಾವಧಿಯಲ್ಲಿ ನಡೆದ ಅತಿ ಮುಖ್ಯ ಘಟನೆಗಳ ಐತಿಹಾಸಿಕ ಹಿನ್ನೋಟವನ್ನು ವರದಿಯಲ್ಲಿ ತಿಳಿಸಬೇಕು. ಯಾವ ಸಂದರ್ಭದಲ್ಲಿ ಸಮೀಕ್ಷೆ ನಡೆಯಿತು ಎಂಬುದನ್ನು ಇದರ ಮೂಲಕ ತಿಳಿಯಲು ಸಾಧ್ಯವಾಗುತ್ತದೆ ಮತ್ತು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಎಂಟನೇ ಲಕ್ಷಣ, ಏಯ್ತ್ ಪಾಯಿಂಟ್, ವೆಚ್ಚದ ಬಗ್ಗೆ ಮಾಹಿತಿ, ಎಕ್ಸ್ಪೆಂಡಿಚರ್. ಸಂಶೋಧನೆಗೆ ತಗುಲಿದ ಖರ್ಚು ವೆಚ್ಚದ ಬಗ್ಗೆ ವರದಿಯಲ್ಲಿ ಕಡ್ಡಾಯವಾಗಿ ತಿಳಿಸಬೇಕು. ವೇತನ, ಪ್ರಯಾಣ ಭತ್ಯೆ, ಉಪಕರಣಗಳ ಖರೀದಿ ಮುಂತಾದ ವಿವರಣೆ ನೀಡಬೇಕು. ಇದರಿಂದ ಸಂಶೋಧಕನು ಅನೇಕ ಕಟು ಟೀಕೆಗಳಿಂದ ಮುಕ್ತವಾಗಿರಲು ಸಾಧ್ಯ. ವೆಚ್ಚವನ್ನು ಸೂಕ್ತ ಕೆಲಸಕ್ಕೆ ಮಾತ್ರ ವಿನಿಯೋಗಿಸುವುದು ಒಳ್ಳೆಯದು. 9ನೇ ಪಾಯಿಂಟ್, ಮಾದರಿಯ ಆಯ್ಕೆ, ಸೆಲೆಕ್ಷನ್ಸ್ ಆಫ್ ಸ್ಯಾಂಪಲ್. ವರದಿಗಾಗಿ ಆಯ್ಕೆ ಮಾಡಿಕೊಂಡ ಮಾದರಿಗಳ ಬಗ್ಗೆ ಸೂಕ್ತ ವಿವರಣೆ ನೀಡಬೇಕು. ಮಾದರಿಯನ್ನು ಆಯ್ಕೆ ಮಾಡಿಕೊಳ್ಳಲು ಅನುಸರಿಸಿದ ತಂತ್ರ ಬಗ್ಗೆ ವಿವರಣೆ ನೀಡುವುದು ಸೂಕ್ತ. ಅಂದರೆ ಉದಾಹರಣೆಗೆ ರ್ಯಾಂಡಮ್ ಸ್ಯಾಂಪ್ಲಿಂಗು, ಯಾದೃಚ್ಛಿಕ ಮಾದರಿ, ಸರಳ ಯಾದೃಚ್ಛಿಕ ಮಾದರಿ, ಸಂಭವನೀಯ ಮಾದರಿ, ಅಸಂಭವನೀಯ ಮಾದರಿ ವಿಧಾನಗಳನ್ನು ಬಳಸಿಕೊಂಡು ಇಲ್ಲಿ ಮಾದರಿಗಳನ್ನು ಆಯ್ಕೆ ಮಾಡಲಾಗುವುದು. 10ನೇ ಪಾಯಿಂಟ್, 10th ಪಾಯಿಂಟ್, ಮಾಹಿತಿಗಳ ವಿಶ್ಲೇಷಣೆ ಮತ್ತು ರೂಪಿಸುವಿಕೆ, ಅನಾಲಿಸಿಸ್ ಆ್ಯಂಡ್ ಫಾರ್ಮುಲೇಷನ್ಸ್ ಆಫ್ ಡಾಟಾ. ಸಂಶೋಧಕ ಮಾಹಿತಿ ಸಂಗ್ರಹಣೆಯ ನಂತರ ಮಾಡಬೇಕಾದ ಮುಂದಿನ ಕ್ರಮವೇ ಮಾಹಿತಿ ವಿಶ್ಲೇಷಣೆ. ಮಾಹಿತಿ ವಿಶ್ಲೇಷಣೆ ಅಂದರೆ ಸಮೀಕ್ಷೆ, ಅವಲೋಕನ, ಸಂದರ್ಶನ ಮುಂತಾದ ಸಾಧನಗಳ ಮೂಲಕ ಮಾಹಿತಿಗಳನ್ನು ಸಂಗ್ರಹಿಸಿದ ನಂತರ ಅವುಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ವಿಶ್ಲೇಷಿಸುವುದು ಸಾಧ್ಯ. ಅದಕ್ಕೂ ಮುನ್ನ ಅವುಗಳನ್ನು ವರ್ಗೀಕರಿಸುವುದು ಮುಖ್ಯ. ವರದಿಯಲ್ಲಿ ಸಂಶೋಧನೆ ಮಾಡುವಾಗ ರೂಪಿಸಲಾದ ಸಂಗ್ರಹಣಾ ವಿಧಾನ, ಸಂಪಾದನಾ ಕ್ರಮ
ಮತ್ತು ವಿಶ್ಲೇಷಣೆಯನ್ನು ಕಾಣಿಸಿರಬೇಕು. ವಿಷಯಗಳ ನಡುವೆ ಕಂಡುಬರುವ ಪರಸ್ಪರ ಸಂಬಂಧಗಳ ಬಗ್ಗೆ ವರದಿಯಲ್ಲಿ ತಿಳಿಸಬೇಕು. ನಂತರ ತೀರ್ಮಾನಗಳನ್ನು ವ್ಯವಸ್ಥಿತವಾಗಿ ರೂಢಿಸಬೇಕು. ವರದಿಯನ್ನು ಹೆಚ್ಚು ಅರ್ಥಪೂರ್ಣವನ್ನಾಗಿಸಲು, ಆಕರ್ಷಕವಾಗಿಸಲು ಫಲಿತಾಂಶಗಳನ್ನು ಪಟ್ಟಿಗಳ ಮೂಲಕ, ನಕ್ಷೆಗಳ ಅಥವಾ ರೇಖಾಚಿತ್ರಗಳ ಮತ್ತು ಭಾವಚಿತ್ರದ ಮೂಲಕ ರೂಪಿಸಬೇಕು. ಸ್ವರೂಪದಲ್ಲಿ 11ನೇ ಪಾಯಿಂಟ್, ಸಂಸ್ಥೆಯ ಬಗ್ಗೆ ವಿವರಣೆ. ಡಿಸ್ಕ್ರಿಪ್ಷನ್ಸ್ ಅಬೌಟ್ ಇನ್ಸ್ಟಿಟ್ಯೂಷನ್ಸ್. ಸಂಶೋಧನೆಯನ್ನು ನಡೆಸುತ್ತಿರುವ ಸಂಸ್ಥೆಯ ಬಗ್ಗೆ ವಿವರಣೆಗಳನ್ನು ವರದಿಯಲ್ಲಿ ನಮೂದಿಸಬೇಕು. ಸಂಶೋಧನಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರಿಗೆ ತರಬೇತಿ, ಶ್ರಮ ವಿಭಜನೆ, ಕಾರ್ಯದ ವೇಳೆ, ಪರಸ್ಪರ ಸಂಬಂಧ ಮತ್ತು ವಿವರಗಳನ್ನು ಬರೆಯಬೇಕು. ಸಂಸ್ಥೆಯು ಸಮೀಕ್ಷಾ ಸಮಯದಲ್ಲಿ ಎದುರಿಸಿದ ಹಲವು ತೊಂದರೆಗಳನ್ನು ಓದುಗರಿಗೆ ತಿಳಿಸಬೇಕು. ಇದರಿಂದ ಸಮೀಕ್ಷೆಯ ಮಹತ್ವ ಹೆಚ್ಚುತ್ತದೆ. ಯಶಸ್ಸಿನ ಇತಿಮಿತಿ. 12ನೇ ಪಾಯಿಂಟು, ಲಿಮಿಟೇಷನ್ಸ್. ಪ್ರತಿ ವರದಿಯು ಸಮೀಕ್ಷೆ ಅಥವಾ ಸಂಶೋಧನೆಯ ಯಶಸ್ಸನ್ನು ಕುರಿತು ಶೇಕಡಾವಾರು ಪ್ರಮಾಣವನ್ನು ಒಳಗೊಂಡಿರಬೇಕು. 13ನೇ ಪಾಯಿಂಟ್, ಸಲಹೆಗಳು, ಸಜೆಷನ್ಸ್. ಪ್ರತಿ ವರದಿಗಳಲ್ಲೂ ಸಮಸ್ಯೆಗಳನ್ನು ಪರಿಹರಿಸಲು ರಚನಾತ್ಮಕ ಸಲಹೆ ಸೂಚನೆಗಳನ್ನು ನೀಡಬೇಕು. ಸಲಹೆ ಸೂಚನೆಗಳು ಸಾಧ್ಯವಾದ ಮಟ್ಟಿಗೆ ಆಚರಣೆಯಲ್ಲಿ ತರುವಂತಾಗಿದ್ದಾಗಿರಬೇಕು. ಇಲ್ಲಿ 2 ರೀತಿಯಲ್ಲಿ ಸಲಹೆಗಳಿವೆ. ಸಮೀಕ್ಷಾ ವೇಳೆಯಲ್ಲಿ ಉತ್ತರಿಸುವವನಿಗೆ ನೀಡಬಹುದಾದ ಸಲಹೆಗಳು. ಎರಡನೇದು ಸಮಸ್ಯೆಗಳನ್ನು ಎದುರಿಸುತ್ತಿರುವ ವ್ಯಕ್ತಿಗಳಿಗೆ, ವರದಿ ಓದುಗರಿಗೆ ಈ ಸಲಹೆಯನ್ನು ನೀಡಬೇಕು. ಹೀಗೆ ಸಲಹೆ ನೀಡುವುದರಿಂದ ಸಂಶೋಧಕನ ಅಂತರ್ದೃಷ್ಟಿಯನ್ನು ಎತ್ತಿ ತೋರಿಸುವಂತಿರಬೇಕು. ಸೊ ಈ ರೀತಿ ನಾವು ಸಂಶೋಧನೆಯ ವರದಿ ಬರೆಯುವಿಕೆ ಎಂದರೇನು, ಅದರ ಉಪಯುಕ್ತತೆ ಮತ್ತು ಲಕ್ಷಣಗಳನ್ನು ನಾವು ತಿಳ್ಕೊಂಡ್ವಿ.